ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೇಬಿ ಪ್ರಾಡಕ್ಟ್ಸ್ದು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಪಾಪುಗೆ ಯಾವುದ್ಯಾವ್ದು ಬೇಬಿ ಪ್ರಾಡಕ್ಟ್ಸ್ ಬಳಸ್ತಿದ್ದೀನಿ ಅಂದರೆ ಸ್ಕಿನ್ ಕೇರ್ಗೆ ಅಂತ. ಇದು ಪುಟಾಣಿ ವಿಡಿಯೋ. ಯಾರನ್ನು ನ್ಯೂ ಮಾಮ್ಸ್ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಮಕ್ಕಳ ಸ್ಕಿನ್ ತುಂಬ ಡೆಲಿಕೇಟೆಡ್ ಆಗಿರುತ್ತೆ, ಸೆನ್ಸಿಟಿವ್ ಆಗಿರುತ್ತೆ. ನಾವು ಯಾವುದಂದ್ರೆ ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇದೇ ಬೇರೆ ಮಕ್ಕಳಿಗೆ ಸೆಟ್ ಆಗುತ್ತೆ ಅಂದರೆ ಅದನ್ನೇ ಬಳಸ್ಬೋದಲ್ವ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಪಾಪುಗೆ ಯಾವ್ದು ಬಳಸ್ತಿದ್ದೀನೋ ಅದನ್ನು. ಕ್ರೀಮ್ ಬಂದು ಫೇಸ್ಗೆ ಇದು ಸಬಾಮೆಡ್ದು ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಇವಾಗೂ ಅದನ್ನೇ ಯೂಸ್ ಮಾಡ್ತೀನಿ. ಅವಳಿಗೆ ಇವಾಗ 1 ಇಯರ್ 8 ಮಂತ್ಸ್. ಇವಾಗ ಕೂಡ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಮತ್ತು ಸ್ಕಿನ್ಗೆ ಯಾವುದೇ ಥರ ಅವಳಿಗೆ ಇನ್ಫೆಕ್ಷನ್ ಆಗಲಿ, ಪಿಂಪಲ್ಸ್ ಆಗಲಿ ಯಾವುದೇ ರೀತಿ ಇದರಿಂದ ಅವಳಿಗೆ ಆಗಿಲ್ಲ ಇರಿಟೇಷನ್. ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ಕೂಡ ಮಾಯ್ಶ್ಚರೈಸರು ಚೆನ್ನಾಗಿದೆ. ಮತ್ತು ತುಂಬ ಹೆವಿ ಸ್ಮೆಲ್ ಬರೋಲ್ಲ ಮಕ್ಕಳಿಗೆ. ಬೇರೆ ಕ್ರೀಮ್ಸ್ ಎಲ್ಲ ನೋಡಿದ್ದೆ ಒಂಥರ ಸ್ಮೆಲ್ ಬರುತ್ತೆ ಮಕ್ಕಳದೇ ಅಂತಲ್ಲ, ನಮ್ಮದು ನಾವು ಹಚ್ಕೊಳೋ ಕ್ರೀಮ್ ಕೂಡ ತುಂಬ ಸ್ಮೆಲ್ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ. ಆದರೆ ಇದರಲ್ಲಿ ಅಷ್ಟು ಸ್ಮೆಲ್ ಏನು ಇರೋಲ್ಲ. ಮಗುಗೆ ಹಾಕೋವಾಗ ತುಂಬ ಚೆನ್ನಾಗಿದೆ. ಇದು ಪೌಡರ್ ಬಂದು ಸಬಾಮೆಡ್ದು ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದು ಕೂಡ ಚೆನ್ನಾಗಿದೆ. ನಮ್ಮ ಪಾಪುಗೆ ಸೆಟ್ ಆಗಿದೆ. ನೀವು ಯೂಸ್ ಮಾಡಿ, ಚೆನ್ನಾಗಿದ್ದರೆ ಯೂಸ್ ಮಾಡಿ, ನಿಮ್ಮ ಪಾಪುಗೂ ಸೆಟ್ ಆದರೆ. ಮತ್ತು ಇದು ಬಾಡಿ ಲೋಷನ್ ಬಂದು ನಾನು ಇಷ್ಟು ದಿನ ಸಬಾಮೆಡ್ ಯೂಸ್ ಮಾಡ್ತಾಯಿದ್ದೆ 1 ಇಯರ್ ಗಂಟ. ಆಮೇಲೆ ಆಟೋಗ್ಲೋ ಅಂತ ಇದು ಟೆಡಿಬಾರ್ದು ಕಂಪ್ನಿದು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಇದನ್ನು ಮಾಯ್ಶ್ಚರೈಸರ್ ಮಾರ್ಕ್ ಏನಾನ ಇದ್ದರೆ ಅದು ಸ್ವಲ್ಪ ಲೈಟನ್ನು ಆಗ್ತಾ ಬರುತ್ತೆ ಒಂದು ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ. ಸಬಾಮೆಡು ಚೆನ್ನಾಗಿತ್ತು, ಆದರೆ ನನಗೆ ಈ ಕಂಪ್ನಿದು ಸೋಪು ಚೇಂಜ್ ಮಾಡಿದೆ ಟೆಡಿಬಾರ್ಗೆ. ಮತ್ತು ಇದು ಬಾಡಿ ಲೋಷನ್ ಕೂಡ ಆಟೋಗ್ಲೋಗೆ ಚೇಂಜ್ ಮಾಡಿದ್ದೀನಿ. ಲಿಪ್ ಕೇರ್ ಯೂಸ್ ಮಾಡಲ್ಲ. ಲಿಪ್ಸ್ಟಿಕ್ ಹಾಕ್ದಾಗೆಲ್ಲ ಹಠ ಮಾಡಿದ್ರೆ ಮಾಮಾ ಅರ್ತ್ ಅವ್ರದ್ದು ಲಿಪ್ ಕೇರ್, ಬೇಬಿ ಲಿಪ್ ಕೇರ್ ಯೂಸ್ ಮಾಡ್ತೀನಿ ಪಾಪುಗೆ. ಯಾವಾಗ ಅಪರೂಪಕ್ಕೆ, ಯಾವಾಗಲೂ ಯೂಸ್ ಮಾಡಲ್ಲ. ಮತ್ತು ಅವಳಿಗೆ ಬಾಡಿ ಮಸಾಜ್ಗೆ ಹರ್ಳೆಣ್ಣೆ ಬಜಾಜ್ ಕಂಪ್ನಿದು ಯೂಸ್ ಮಾಡ್ತಾಯಿದ್ದೆ. ಪ್ಯೂರ್ 100% ಅಂತಿದೆ. ಇದು ಚೆನ್ನಾಗಿತ್ತು. ಅವಳಿಗೆ ಸ್ನಾನ ಮಾಡಿಸೋಕೆ ಮುಂಚೆ 1 ಅವರ್ ಮುಂಚೆ ಹಚ್ಚಿ ಆಮೇಲೆ ಸ್ನಾನ ಮಾಡಿಸ್ತಿದ್ರಿ. ತಲೆಗೂ ಮತ್ತು ಹಚ್ಚೋಕ್ಕೆ ಇದನ್ನೇ ಯೂಸ್ ಮಾಡ್ತಿದ್ದೆ. ಕೊಬ್ಬರಿ ಎಣ್ಣೆನೂ ಕೂಡ ಒರಿಜಿನ್ ಕೊಕೊನಟ್ ಆಯಿಲ್ ಅಂತಿದ್ದು, ಇದನ್ನೇ ಯೂಸ್ ಮಾಡ್ತಿದ್ದೆ. ಇದು ಚೆನ್ನಾಗಿದೆ ತುಂಬ ಮಗುಗೆ. ನಾನು ಅಂದರೆ ಸಾಫ್ಟಾಗಿರುತ್ತೆ ಹಚ್ಚಿದಾಗ, ಮತ್ತು ಶೈನಿಂಗ್ ಬರುತ್ತೆ ಸ್ಕಿನ್ನೆಲ್ಲ ಸ್ವಲ್ಪ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ, ಸ್ವಲ್ಪ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವುದಾನ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.